ನಾನು ಸ್ಯಾಮ್ ಅಂತ. ಈಗ ತಾನೇ US ಇಂದ ಬ್ಯಾಂಗ್ಳೂರ್ಗೆ ಬಂದೆ. ವಾವ್, ಬ್ಯಾಂಗ್ಳೂರ್ ಏರ್ಪೋರ್ಟ್ ರಿಯಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೂಪರ್ ಆಗಿದೆ. ಹೇ ಸ್ಯಾಮ್. ಹಲೋ ಸ್ವಾಮಿ, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ. ಫ್ಲೈಟ್ ಹೇಗಿತ್ತು? ಸೂಪರ್ ಆಗಿತ್ತು, ಕೂಲ್ ಆಗಿತ್ತು. ಆರಾಮಾಗಿ ಬಂದ್ಯಾ? ಆರಾಮಾಗಿ ಬಂದೆ ಗುರು. ನೀನು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಗೊತ್ತಾ? ಅಂದರೆ ಇಲ್ಲಿರೋ ಕನ್ನಡ ಹೀರೋಯಿನ್ಸು ಇಷ್ಟು ಚೆನ್ನಾಗಿ ಮಾತಾಡೋದಿಲ್ಲ. ಕರೆಕ್ಟ್, ಕೇಳಿದ್ದೀನಿ ಅದ್ರ ಬಗ್ಗೆ. ಹೇ, ಕನ್ನಡ ಮ್ಯಾನ್ ನನ್ನ ಮಾತೃಭಾಷೆ. ಅಲ್ಲೂ ಕೂಡ ತುಂಬ ಕನ್ನಡದವ್ರು ಇದ್ದಾರೆ. ಅದು ಅಲ್ದಲೆ ನಾವು ಕನ್ನಡ ಮರೆಯೋಕ್ಕಾಗತ್ತಾ? ಮೇ ಬಿ ನನ್ನ ಆ್ಯಕ್ಸೆಂಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಅಷ್ಟೇ. ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಕರ್ನಾಟಕದವರು ಕನ್ನಡದವರು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ. ಕನ್ನಡ ಗೊತ್ತಿದ್ರೆ ಸಾಕು, ಸ್ವಲ್ಪ ಹಾಗೆ ಹೀಗೆ ಮಾತಾಡಿದ್ರೆ ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ಅದೇನು ತೊಂದರೆನೇ ಇಲ್ಲ. ಗಡ್ ಹೇ, ಅದಿರಲಿ, ನನಗೆ ಫಸ್ಟು ಒಂದು ಸೂಪರ್ ಮಸಾಲೆ ದೋಸೆ ತಿನ್ಬೇಕಮ್ಮ ಬ್ಯಾಂಗ್ಳೂರಲ್ಲಿ. ನೀನು ಒಂದು ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗಿ ನನಗೆ. ಖಂಡಿತ. ಹೌದು, ನೀನು ಹೊಸದಾಗಿ ಕಾರ್ ಏನೋ ತೊಗೊಂಡೆ ಅಂತ, ಏನಾದ್ರು ಟೆಸ್ಲಾ ತೊಗೊಂಡಿದ್ರೆ ತೊಗೊಂಬಾ, ಹೋಗೋಣ. ಬೆಂಗಳೂರು ಟ್ರಾಫಿಕಲ್ಲಿ ಆ ಸರ್ಕಸ್ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಇವಾಗ ಒಂದು ಕ್ಯಾಬ್ ಬುಕ್ ಮಾಡ್ತೀನಿ, ಅದರಲ್ಲಿ ಹೋಗೋಣ ಆರಾಮಾಗಿ. ಬೆಸ್ಟ್ ಅದು ಯಾವುದು ಕ್ಯಾಬ್? ಅದು ಇಲ್ಲಿ ಲೋಕಲ್ ಒಂದು ನಮ್ಮ ಯಾತ್ರಿ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಬುಕ್ ಮಾಡ್ತೀನಿ. ವೆರಿ ನೈಸ್. ಅದು ಕನ್ನಡದ ಹೆಸರು, ತುಂಬ ಚೆನ್ನಾಗಿದೆ. ಮಾಡು. ಹೇ, ನಮ್ಮ ಯಾತ್ರಿ ಕಾರ್ ಇಷ್ಟು ಬೇಗ ಬಂದ್ಬಿಟ್ಟು. ವಾವ್ ಮ್ಯಾನ್, ರಿಯಲಿ ಫಾಸ್ಟ್. ಬ್ಯಾಂಗ್ಳೂರ್ ಆಗಿದೆ. ಸ್ವಾಮಿ. ಹೇ ಬ್ರೋ, ಗುಡ್ ಮಾರ್ನಿಂಗ್. ಹೇಗಿದ್ಯಪ್ಪ ನೀನು? ಅಯ್ಯೋ ಸರ್, OTP ಹೇಳಿ ಸರ್. OTP ಅಲ್ಲ, ಹಂಗೆಲ್ಲ ಕೊಡಬಾರ್ದು. OTP ಅಲ್ಲ ಸರ್. ಬೆಳಗ್ಗೆನೆ ಯಾಕೆ ಸರ್ ತಲೆಗೆ ಶೂಟ್ ಆಗ್ತೀರಾ? OTP ಹೇಳಿ ಸರ್, ಡ್ಯೂಟಿ ಮಾಡಬೇಕು. ತಗೊಳಪ್ಪ. 1 2 3 4. ಹಲೋ ಹೇಳೋ ಮಗ. 3,000ನಾ? ನಾನೇ ಡ್ಯೂಟಿ ಮಾಡಿಲ್ಲ 2-3 ದಿನ, ದುಡ್ಡಿಲ್ಲ ಕಣ ನನ್ನ ಹತ್ರ. ನಾನೇ ಗಾಡಿ ಬ್ರೇಕ್ ಇಲ್ಲ, ರಿಪೇರಿ ಮಾಡ್ಸೋಕ್ಕಾಗಿಲ್ಲ ಅಂತ ಹಂಗೆ ಓಡಿಸ್ತಾ ಇದ್ದೀನಿ ಕಾರ್ನ. ನಿನಗೆಲ್ಲೋ ತರಲಿ ನಾನು 3,000. ಏನೋ ಬ್ರೇಕ್ ಇಲ್ಲ ಅಂತ ಇದ್ದಾನೆ. ಗೆಟ್ ಅಪ್ ಮ್ಯಾನ್, ಬ್ರೇಕ್ ಇಲ್ಲ ಅಂತ ಇದ್ದಾನೆ. ದಿಸ್ ಇಸ್ ರಿಯಲಿ. ಸರ್, 1 ನಿಮಿಷ ತಡೀರಿ ಸರ್, ಫೋನಲ್ಲಿದ್ದೀನಿ. ಸರಿ ಬಿಡು, ಸಂಜೆ ಸಿಗೋಣ. ನನ್ನ ಹತ್ರ ಕಾಸಿಲ್ಲ ಮಗ, ಆಮೇಲೆ ಇಸ್ಕೊಡ್ತೀನಿ. 1 ನಿಮಿಷ ತಡಿ, ನಾನು ಚಿನ್ನಿ ಫೋನ್ ಮಾಡ್ತಾಳೆ, ಮಾತಾಡ್ತೀನಿ ಚಿನ್ನಿ ಹತ್ರ. ನಿಧಾನ ಕೊಡ್ಸಪ್ಪ ನೀನು. ಹಲೋ ಚಿನ್ನಿ. ಹೇಳ್ತೀನಿ. ಇಲ್ಲ ಚಿನ್ನಿ, ಡ್ಯೂಟಿ ಮಾಡ್ತಿದ್ದೆ. ಊಟ ಆಯ್ತಾ? ಅಲ್ಲಿ ಫ್ಲೈಟಲ್ಲಿ ತಿಂದಿದ್ನಪ್ಪ. ನಿಂದ ಆಯ್ತೇನಪ್ಪ ಊಟ? ಸರ್ ತಡೀರಿ ಸರ್, ಫೋನಲ್ಲಿದ್ದೀನಿ. ಯಾಕೆ ಹಂಗೆ ಮಾತಾಡ್ತಿದ್ದೀರಾ? ಚಿನ್ನಿ, ನಂದು ಆಯಿತು ಊಟ. ಹೇ, ಇನ್ನೇನು ಎಲ್ಲಿಂದ ಬರ್ತಾವ ಇವೆಲ್ಲ? ನೋಡ್ಕೊಂಡು ಓಡಿಸಲ್ಲ ಈ ಗಾಡಿನ. ಲೊಕೇಶನು, ಡ್ರಾಪ್ ಲೊಕೇಶನು. ಇಷ್ಟು ಬೇಗ ಬಂತ? ಇದಾನ ಲೊಕೇಶನ್? ಹೇ, ನನ್ನ ಇಂಟರ್ನ್ಯಾಷನಲ್ ಕಾರ್ಡ್ ಇದೆ, ನಾನು ಎಕ್ಸೆಪ್ಟ್ ಮಾಡ್ತೀನಪ್ಪ. ಕೊಡು. ನಾನು ಕೊಡ್ಲಾ? ದಿಸ್ ಇಸ್ ರಿಯಲಿ ಅಮೇಜಿಂಗ್. ಸ್ವಾಮಿ, ಅವನೇ ದುಡ್ಡು ಕೊಡ್ತಾರೆ. ಸರ್, ಬೇಗ ಪೇಮೆಂಟ್ ಮಾಡಿ ಸರ್. ಇಲ್ಲಿದೆ ನೋಡಿ QR ಕೋಡು. QR ಕೊಡೋಲ್ಲ, ನನಗೆ ಗೊತ್ತಾಗಲ್ಲ ಸ್ವಾಮಿ. ನೀವು ಪೇ ಮಾಡಿದ್ರು, ನಾನು ಲೆಟರ್ ಐ ವಿಲ್ ಪೇ ಯು ಮ್ಯಾನ್. ಓಕೆ, ತುಂಬ ಚೆನ್ನಾಗಿತ್ತಪ್ಪ ಡ್ರೈವರ್ ನಿನ್ನ ಜೊತೆ. ಇಟ್ ವಾಸ್ ವೆರಿ ಫನ್. ಲವ್ ಯು ಮ್ಯಾನ್. ಲವ್ ಯುನಾ? ಓ, ಇದು ಆ ಥರ ನಾಟಿ ಅಮೇರಿಕಾ. ಹುಷಾರು ಸರ್. ದೋಸೆ ಹೇಗಿತ್ತು? ಬೊಂಬಾದಾಗಿತ್ತಪ್ಪ. ಐ ವಾಸ್ ವೇಟಿಂಗ್ ಫಾರ್ ದಿಸ್. ಆದರೆ ಚಟ್ನಿ ಮಾತ್ರ ತುಂಬ ಸ್ಪೈಸಿ ಆಗಿತ್ತಮ್ಮ. ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಒಂದು 3-4 ದಿನ, ಅದಾದಮೇಲೆ ಎಲ್ಲ ಓಕೆ ಆಗುತ್ತೆ. ನಾನೀಗ ಬಂದಾಗಲಿಂದ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಆ ಕ್ಯಾಬಲ್ಲೇ ನೋಡಿದ್ವಲ್ಲ. ಬಟ್ ವಾಟ್ ಎವರ್ ಯು ಸೇ ಮ್ಯಾನ್, ಕ್ಯಾಬ್ ಮಾತ್ರ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಆ ಡ್ರೈವರ್ ವಾಸ್ ಸೋ ಫನಿ, ಐ ಟೆಲ್ ಯು. ಯಾಕೆಂದರೆ ನಮ್ಮ US ಅಲ್ಲೆಲ್ಲ ನಮಗೆ ಟೆಸ್ಲಾದಲ್ಲಿ ವಿತೌಟ್ ಡ್ರೈವರ್ ನಾವು ಹೋಗ್ತಿರ್ಬೇಕಾದ್ರೆ ಇಟ್ ವಾಸ್ ಸೋ ಬೋರಿಂಗ್. ಜನನೂ ಇರಲ್ಲ, ಇಟ್ ವಿಲ್ ಬಿ ವೆರಿ ಬೋರಿಂಗ್. ದಿಸ್ ವಾಸ್ ವೆರಿ ಗುಡ್. ಆದರೆ ಇನ್ನೊಂದು ಆ್ಯಕ್ಚುಲಿ ನನಗೆ ಸಂಜೆ ತನಕ ನಾನು ಫ್ರೀ ಇದ್ದೀನಿ. ಮೇ ಬಿ ನಾವು ಇನ್ನೇನಾದ್ರು ಎಲ್ಲಾದ್ರೂ ನೋಡ್ಬೋದಾ ಜಾಗ? ಮೇ ಬಿ ಏನಾದ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲೆಲ್ಲ ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್, ಸೂಪರ್ ಆಗಿದೆ. ಬಸ್ಸಲ್ಲಿ ಹೋಗೋಣ? ಸೂಪರ್. ದೆನ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಆಲ್ಸೋ. ಬಾ, ಹೋಗೋಣ, ಖಂಡಿತ ಹೋಗೋಣ. ಶೋರ್. ಆದರೆ ನಂದು ಇಲ್ಲೊಂದು ಬ್ಯಾಗ್ ಇದೆ. ವಾಟ್ ಟು ಡೂ? ಇಲ್ಲಿ ಬಸ್ಸಲ್ಲೆಲ್ಲ ಬಿಡ್ತಾರಾ ಇಲ್ಲಿ? ನಮ್ಮ ಬಸ್ಸಲ್ಲಿ ಎಲ್ಲ ನಡೆಯುತ್ತೆ. ಬಾ. ಸ್ವಲ್ಪ ಹಂಗಾರೆ ಹೋಗೋಣ ಬಾ. ಬನ್ನಿ, ಇನ್ನು ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಹಿಂದೆ
ಚೂರಲ್ಲೆಲ್ಲ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಮುಂದೆ ಬನ್ನಿ 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 ಎಲ್ಲರೂ. ಬನ್ನಿ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಎಲ್ರು. ಆಯ್ತಾಯ್ತಾಯ್ತು. ಯಾರ್ದಾಯ್ತು ಇಲ್ಲಿ ಟಿಕೆಟ್? ಯಾರ್ದು ಬಾಕಿ ಇದೆ ಟಿಕೆಟ್? ಟಿಕೆಟ್ ಯಾರ್ದಾಯ್ತಮ್ಮ? ನಿಮ್ದೇನಾಯ್ತಮ್ಮ? ತೋರಿಸಿ. ಇದೇನಿದು? ಆಧಾರ್ ಕಾರ್ಡ್. ಡಿಜಿಟಲ್ ಕಾಪಿ ಎಲ್ಲ ಆಗಲ್ಲ, ಫಿಸಿಕಲ್ ಕಾಪಿ ಎಲ್ಲಿದೆ? ಸಿದ್ದು ಸರ್ ಹೇಳಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಯ್ಯೋ, ಈ ತರ ಎಲ್ಲ ಅಡ್ಜಸ್ಟ್ ಮಾಡಕ್ ಆಗಲ್ಲಮ್ಮ. ಏ ಆಗಲ್ಲಮ್ಮ, ಒರಿಜಿನಲ್ ಆಧಾರ್ ಕಾರ್ಡ್ ತೋರಿಸ್ಬೇಕು ನೀನು, ಇವೆಲ್ಲ ಆಗಲ್ಲ. ನೋಡ್ರಿ, ನಿಮ್ದೇನಮ್ಮ ಪಕ್ಕದಲ್ಲಿ? ನಿಮ್ದು? ಹಾ. ಅಯ್ಯೋ, ಇದೇ ಆಯ್ತು, ಕಿವಿಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ತೋರ್ಸ್ರಿ. ನೋಡಿ, ಈ ತರ ಫಿಸಿಕಲ್ ಹಾರ್ಡ್ ಕಾಪಿ ತೋರಿಸ್ಬೇಕು. ಗೊತ್ತಾಯ್ತೇನಮ್ಮ? ನೆಕ್ಸ್ಟ್ ಟೈಮ್ ತರ್ಬೇಕು ನೀವು. ಹಲೋ, ಗ್ರೀನ್ ಕಾರ್ಡ್ ಏನಾದ್ರು ತಗೋತೀರಾ? ಗ್ರೀನ್ ಕಾರ್ಡ್? ಗ್ರೀನ್ ಕಾರ್ಡ್ ಎಲ್ಲ ಆಗಲ್ಲ. ನೀವು ಟಿಕೆಟ್ ತಗೊಂಡಿದ್ದೀರಾ? ಇವ್ರು ಟಿಕೆಟ್ ತಗೊಂಡಿದಾರೇನ್ರಿ? ಏ ಬೇಗ ಬೇಗ ಟಿಕೆಟ್ ಇಶ್ಯೂ ಮಾಡೋ ಮರ. ಇನ್ಸ್ಪೆಕ್ಟರ್ ಬಂದಾರ, ಎಲ್ಲಾರು ಚೆಕ್ ಮಾಡಿದ್ರೆ ಮತ್ತೆ ನಿನಗೆ ಪ್ರಾಬ್ಲಮ್ ಆಗುತ್ತೆ. ಸರಿ ರೀ. ಓಯ್ ಸರಿ, ಇವ್ ನೋಡಿದ್ರೆ ಹೆದರಿಕೆ ಬಡಾತೈತಿ ಸರಿ. ಮಾಮ ಇದಾರ ನೋಡಿ, ಮಾಮನ ಕಾಲ್ ಮೇಲೆ ಕುಂತ್ಕೋ. ಕುಡ್ಸ್ಕೊಡಿ ಸ್ವಲ್ಪ, ಹುಡುಗ ಸಣ್ಣ ಹುಡುಗ ಐತೆ, ಅಡ್ಜಸ್ಟ್ ಮಾಡ್ಕೊಡಿ ಸ್ವಲ್ಪ. ಏನ್ರಿ ಅದು ಗಲಾಟೆ? ಏನ್ರಿ ಇಲ್ಲಿ ಗಲಾಟೆ? ಯಾರ್ದ್ರಿ ಇದು ಮಗು? ಯಾರ ಜೊತೆ ಇದೆ ಈ ಮಗು? ಇದು ನಿಮ್ದೇನ್ರಿ? ನಮ್ದರಿ ಅದ, ಹುಡುಗಿ ಅದ. ಆ ಹುಡುಗಿಗೆ ಟಿಕೆಟ್ ಫ್ರೀ, ನಂದೊಂದು ಟಿಕೆಟ್ ಕೊಟ್ರೆ ಅಷ್ಟೇ. ಏನಮ್ಮ ಹುಡ್ಗಿನ ನೀನು? ಅಮ್ಮ ಬಾಯ್. ಏನ್ರಿ ಅಮ್ಮ ಬಾಯ್ ಅಂತ ಹೇಳ್ತಾ ಇದೆ ಈ ಮಗು? ಅವ ಶಿವರಾಜ್ ಕುಮಾರ್ ಅಂತ ಹೇಳ್ತಾನ, ನಂಬ್ತೀರಿ ನೀವು? ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಟಿಕೆಟ್ ಕೊಟ್ರಿ ಒಂದ. ಬೆಳಗಿಂದ ಇದೆ ಆಯ್ತ್ರಿ, ಎಲ್ಲಾರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. Hello Sundar, from the bottom of my heart what I wanted to say is that ಮೆಟ್ಟು ಹೊಡಿತೀನಿ ಮಗ ನಿನಗೆ, ಮೆಟ್ಟು ಹೊಡಿತೀನಿ ನಿನಗೀಗ. Sundar, just ignore this person who is screaming next to me. ಅದೇನು ಅಂದರೆ ಆ ಸ್ಟೇಜ್ ಡೆಕೋರೇಷನ್ನು ಬಿದ್ದೋಯ್ತಾ? ಯಾವಾಗ? ಏ ಹಗುರ ಮಾತಾಡ್ರಿ, ಅಷ್ಟೇ ಕೂಗ್ತೀರಾ? ರೀ ಸ್ವಾಮಿ, ಏನ್ರಿ ಇದು? ನಾನು ಇಲ್ಲಿ ಮದುವೆ ಮಾಡ್ಸಕ್ ನೋಡ್ತಿದ್ರೆ ನೀವು ಬರೀ ಮದುವೆ ಮುರಿಯೋದ್ರ ಬಗ್ಗೆ ಮಾತಾಡ್ತಿರಲ್ರಿ, ಏನ್ರಿ ನೀವು? ಏನಾಯ್ತ್ರಿ? ಅಲ್ಲ ಸರ್, ಇಂಥವ್ರು ವೆಡ್ಡಿಂಗ್ ಪ್ಲಾನರ್ ಅಂತೇಳಿ ಮದುವೆ ಮಾಡ್ತಾರ. ಈಗ ನಾವ್ ಅಲ್ಲಿ ಹುಬ್ಳ್ಯಾಗ 2 ದಿನ ಮೊದ್ಲು ಮದುವೆ ಮಾಡ್ಯಾರ, ಇವತ್ತು ಇಲ್ಲಿ ಬಂದು ಮುರ್ಕೊಂಡಾರ. ಸರಿ, ಇಲ್ಲಿ ವೆಡ್ಡಿಂಗ್ ಅಂತ ಇವ್ರು ಹೇಳ್ತಾರ, ನಾವ್ ಇಲ್ಲಿ ವೆಡ್ಡಿಂಗ್ ಮಾಡೋ ಪರಿಸ್ಥಿತಿ ಬಂದೈತಿ. ಒಳ್ಳೆ ಕತೆ ಐತ್ರಿ ನಿಮ್ದು. ಹೋಲಿ ಬಿಡಿ, ಸ್ಟಾಪ್ ಬಂತೊಂದು ಹೋಗ್ತೀನಿ. ನಡಿಯೋ, ನಡಿ ಸರ. ಸ್ವಲ್ಪ ಸೈಡಿಗೆ ನಿಲ್ಲಿಸ್ತೀರ ಗಾಡಿ ಇಲ್ಲಿ? ಏ ಇಲ್ರಿ, ಈಗ ಸ್ಟಾಪ್ ಬರುತ್ತಿಲ್ಲ, ಇಲ್ಲ ನಿಲ್ಸ್ತೀನಿ ನಾನು. ಒಂದ್ ಸ್ವಲ್ಪ ಹೊತ್ತು ಕಾಯ್ರಿ, ಲಾಸ್ಟ್ ಸ್ಟಾಪೇ ಬರುತ್ತೆ. ಹಲೋ, ನಾ ಯಾರು ಗೊತ್ತೇನೆ? ಏ ಯಾರಾದ್ರೂ ಏನಾಯ್ತ್ರಿ? ವೇಟ್ ಮಾಡಿ, ಸ್ಟಾಪ್ ಬರುತ್ತೆ. ಹಲೋ, ನಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಫ್ರೆಂಡ್. ಯಾವ ಫ್ರೆಂಡ್ ಆದ್ರೆ ಏನಾಯ್ತು? ಯಾರು? ಅಲ್ಲ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸೈಡ್ ಬಿಟ್ಬಿಡ. ಸಣ್ಣ ಹುಡುಗಿ ಐತೆ ಅಷ್ಟೇ, ಸಣ್ಣ ಹುಡುಗಿ ಐತೆ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ರಿ ಅಷ್ಟೇ. ನಿಲ್ಸ್ತೀನಿ ಇರೋ. ಸರ್ ತುಂಬಾ ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಹೇಳ ಮಾಮಾಗೆ. ಯಾಕೆ ನಿಲ್ಲಿಸ್ತೀರಿ ಗಾಡಿನ? ಏ ಅವನ್ ಯಾರೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಫ್ರೆಂಡ್ ಅಂತೆ, ತಲೆ ತಿಂತ ಇದ್ದ ಬಸ್ ನಿಲ್ಸು ಅಂತೇಳಿ. ಅವನಾ ಈಗ ಇಳ್ದವನು? ಕಿರಿಕ್ ನನ್ ಮಗ, ಬಡ್ಡಿ ಮಗ, ಟಿಕೆಟೇ ತಗೊಂಡಿಲ್ಲ. ಅವನೆಂತ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಫ್ರೆಂಡ್ ರೀ ಅವನು? ಬಿಡ್ರಿ ನೀವ. ಓಕೆ, ಇಳಿರಿ ಎಲ್ಲರೂ. ಲಾಸ್ಟ್ ಸ್ಟಾಪ್ ಬಂತು. ಲಾಸ್ಟ್ ಸ್ಟಾಪ್ ಎಲ್ಲ ಇಳ್ಕೊಳ್ರಿ ಎಲ್ಲ. ಆಯ್ತಾ ಬಸ್ಸು? ಖುಷಿ ಕೊಡ್ತಾ? ಓಹ್ ರಿಯಲಿ ಮ್ಯಾನ್, ಬಸ್ಸಲ್ಲೆಲ್ಲ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನಂಗೆ ನಿಜವಲ್ಲೂ ಅನ್ಕೊಂಡೇ ಇರಲಿಲ್ಲ. ಸೀರಿಯಸ್ಲಿ ಪಾಪ ಒಂದ್ ಕಡೆ ನೋಡಿದ್ರೆ ಮದುವೆ ಆಗ್ತಾ ಇತ್ತು, ಮದುವೆ ಮಾಡಿಸ್ತಾ ಇದ್ದ, ಇನ್ನೊಬ್ಬ ಏನೋ ಕಿರ್ಚ್ಕೊಂಡು ಮದುವೆ ಮುರಿಸ್ತಾ ಇದ್ರು. ಇಟ್ ವಾಸ್ ರಿಯಲಿ. ಆಮೇಲೆ ಅವ್ನು ಯಾರೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಹೋಗ್ಬಿಟ್ಟು ಅವ್ನು ಟಿಕೆಟ್ ಕೊಡ್ದರು. ಏನು ಈ ಥರ ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳು ಮಾಡ್ಕೊತಾ ಇರ್ತಾರೆ ಜನ ಅಂದ್ರೆ. ಸೀರಿಯಸ್ಲಿ ಗಂಡ್ ಮಗು ಹೆಣ್ಮಗು ಆಗಿದ್ದು ಅದು ಮರೆಯಕ್ಕಾಗಲ್ಲ. ಅದು ವೆರಿ ಫನಿ. ಅಪ್ಪಪ್ಪ ಮಗು ನನ್ನ ಹತ್ರನೇ ಕೂತಿತ್ತದು. ದಟ್ ವಾಸ್ ರಿಯಲಿ ಗುಡ್. ನೀನು ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳ್ತಾ ಇದೀಯಾ, ಮದ್ವೆ ಬಗ್ಗೆ ಮಾತಾಡ್ದೆ ಅಲ್ಲ. ನನ್ನ ಫ್ರೆಂಡ್ ಒಬ್ಬ ರೀಸೆಂಟ್ ಆಗಿ ಮದ್ವೆ ಆದ. ಅವ್ನ ಲೈಫ್ ಏನಾಗಿದೆ, ಯಾವ ಲೆವೆಲ್ಗೆ ಅಡ್ಜಸ್ಟ್ ಆಗ್ತೀಯಾನೆ ಎಲ್ಲ ತೋರಿಸ್ತೀನಿ ಬಾ, ನೋಡ್ತೀಯಾ? ನೋಡ ಅದು ನೋಡೇ ಬರೋಣ. ಹೆಂಗಿದ್ರು ಫ್ರೀ ಇದೀನಿ, ಹೋಗ್ಬರೋಣ ಬಾ. ನಡಿ.
ಹಾಯ್ ಅಕ್ಕ. ಹಾಯ್, ಯಾವಾಗ ಬಂದೆ? ನಾನ್ ಇವಾಗ ಬಂದೆ, ನೀವ್ ಯಾವಾಗ ಬಂದ್ರಿ? ನಾನು ಅವಾಗ್ಲೇ ಬಂದೆ. ಇಷ್ಟೊತ್ತಾದ್ರೂ ನಿನ್ ಹೆಂಡತಿಗ್ ನನಗೊಂದ್ ಕಾಫಿನೋ ಟೀನೋ ಏನಾದ್ರು ಕೊಡ್ಬೇಕು ಅಂತ ಇದ್ಯಾ? ಏನು ಕೊಟ್ಟಿಲ್ಲ. ಹಾಗೆ ಹೋಗ್ತಾ ಒಂದ್ ಕಾಫಿ ಹೇಳ್ಬಿಡ್ ನನಗೆ. ಓ, ಕಾಫಿನೂ ಕೊಟ್ಟಿಲ್ವಾ? ತಡೀರಿ, ಕಾಫಿ ಹೇಳ್ತೀನಿ ನಿಮ್ಗೆ. ಪ್ರಜ್ವಲ, ಅಕ್ಕಾಗ ಒಂದ್ ಕಾಫಿ ಕೊಡೆ, ಹಂಗೆ ನಂಗೊಂದ್ ಟೀ. ಮದ್ವೆ ಆದಾಗಿಂದ ಬರೀ ಕಾಫಿ ಟೀ ಮಾಡದೆ ಆಗೋಗ್ಬಿಟ್ಟಿದೆ. ನನ್ ಮಗುನ್ ಸಂಭಾಳಿಸ್ಲಾ, ಮನೇಲಿ ಕಾಫಿ ಟೀ ಮಾಡ್ಲಾ ಅಥವಾ ಕಸ ಗುಡಿಸ್ಲಾ? ಅಷ್ಟು ಬೇಕಿರೋರು ಹೋಗ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಕುಡಿಬೇಕು. ನಾನೀಗೆ ಮಾಡಕ್ ಆಗ್ದಲೆ ಸ್ವಿಗ್ಗಿನಲ್ಲಿ ಮೊಸರನ್ನ ಆರ್ಡರ್ ಮಾಡಿದೀನಿ. ಮೇಡಮ್ ಸ್ವಿಗ್ಗಿ. ಏನ್ ನಡೀತಾ ಇದೆ ಇಲ್ಲಿ? ಅವಾಗ ನೋಡಿದ್ರೆ ಜಗಳ. ನಾನ್ ಕೇಳಿದ್ ಒಂದ್ ಕಾಫಿ, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡ್ ಕೊಡಕ್ ಆಗಲ್ಲ ಅಂದ್ರೆ ಏನಿದು? ನಾನೇನ್ ಡೈಲಿ ಬರ್ತೀನಾ? ತಿಂಗಳಲ್ಲಿ 2 ವಾರ ಬರ್ತೀನಿ ಅಷ್ಟೇ. ಅದಕ್ಕೂ ಒಂದ್ ಕಾಫಿ ಟೀಗೂ ಈ ತರ ಜಗಳ ಆಡ್ತಿರ್ಲ. ತವ್ರ ಮನೆಗ್ ಬಂದ್ರೆ ಬರೀ ಜಗಳ. ನನ್ ಕರ್ಮ. ಪ್ರಜ್ವಲ, ನಂಗ್ ಟೀ ಬೇಡ, ಅಟ್ಲೀಸ್ಟ್ ಅಕ್ಕಂಗ್ ಕಾಫಿ ಮಾಡ್ಕೊಡೆ. ನನಗೇನು ಮಾಡಕ್ಕಾಗಲ್ಲ, ಬೇಕಿದ್ರೆ ನೀವೇ ಹೋಗ್ ಮಾಡ್ಕೊಳ್ಳಿ. ನೋಡು, ನನಗ್ ಫೋನ್ ಬರ್ತಾ ಇದೆ. ಹಲೋ, ಹಾ ಹೌದು, ನಾನೇ ಸಮಾಜ ಸೇವಕಿ ಪ್ರಜ್ವಲ. ನನ್ನ ನಂಬಿ ಪ್ಲೀಸ್. ಏನ್ ಚಿನ್ನ, ಅದು ಮೊಸರನ್ನ ಡೆಲಿವರಿ ಮಾಡಕ್ ಬಂದಿದ್ದೆ. ಇವ್ರ ಫ್ಯಾಮಿಲಿನೇ ಚಿಂದಿ ಚಿತ್ರಾನ್ನ ಆಗಿದೆ ಇಲ್ಲಿ. ನಿಂಗೆ ಅಡುಗೆ ಮಾಡಕ್ ಬರುತ್ತಲ್ಲ? ಯಾಕಂದ್ರೆ ನಾವು ಅಡುಗೆ ಮಾಡಿ ಹಾಯಾಗಿ ಹ್ಯಾಪಿಯಾಗಿ ಇದ್ಬಿಡೋಣ. ಓಕೆ ಗುರು, ಪಾರ್ಸಲ್ ಕೊಡು ಗುರು. ಯಾಕೆ ಲೇಟು? ಸರ್, ಅದು ಟ್ರಾಫಿಕ್ ಇತ್ತು, ಮತ್ತೆ ಗರ್ಲ್ ಫ್ರೆಂಡ್ ಫೋನ್ ಮಾಡಿದ. ಸರ್ ಮೊಸರನ್ನ ತಿಂದು ಕೂಲಾಗಿ 5 ಸ್ಟಾರ್ ರೇಟಿಂಗ್ ಕೊಟ್ಬಿಡಿ ಸರ್. ಥ್ಯಾಂಕ್ ಯು. ಆಯ್ತು, ತಗೋ, ಕೊಡ್ತೀನಿ ರೇಟಿಂಗ್ ನಿನಗೆ. ಥೂ, ಈ ಸ್ವಿಗ್ಗಿ ಝೊಮ್ಯಾಟೋನವ್ರ ಹತ್ರನೂ ಅನಿಸ್ಕೋಬೇಕು, ಮನೆಯಲ್ಲೂ ಅಡ್ಜಸ್ಟು, ಆಫೀಸಲ್ಲೂ ಅಡ್ಜಸ್ಟು, ಎಲ್ಲ ಕಡೆ ಅಡ್ಜಸ್ಟ್ ಗುರು. ಸಾಕಾಗೋಗ್ಬಿಟ್ಟಿದೆ ನನಗೆ. ಎಷ್ಟು ಅಂತ ಮಾಡ್ಬೇಕು ನಾನು ಈ ಮನೆಗೆ? ಥೂ, ಒಂದ್ಸಲ ಬಾವಂಗಾದ್ರೂ ಫೋನ್ ಮಾಡೋಣ ತಡಿ. ಹಲೋ ಬಾವಾ. ಅಕ್ಕ ಬಂದ್ಲಾ? ಹ್ಞೂ ಬಾವಾ. ಬಿರಿಯಾನಿ ತಿಂದ್ಯಾ? ಬಿರಿಯಾನಿನಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಂಬೈದಾ? ನಿಮ್ಮಕ್ಕ 2 ವಾರ ನಿಮ್ಮನೇಲಿ, 2 ವಾರ ನಮ್ಮನೇಲಿ. ಅಡ್ಜಸ್ಟ್ ಮಾಡ್ಕೊಬಂಬೈದಾ? ಬಾವಾ, ಒಂದ್ ಕೆಲ್ಸ ಮಾಡು, ಸಂಜೆ ಮೇಲೆ ಸಿಗು, ನಿನ್ನೆಲ್ಲ ಕಷ್ಟಗಳಿಗೆ ಪರಿಹಾರ ಮಾಡ್ತೀನಿ. ಸರಿ ಬಾವಾ, ಸಂಜೆ ಸಿಗೋಣ ಹಂಗಂದ್ರೆ. ಬಾಯ್. ಜಾಲಿ ಫುಲ್ ಜಾಲಿ. ಭಾವನೆ ಬಂದಿಲ್ಲಲ್ಲ, ಎಲ್ಲೋದ್ರು? ಹಾ, ಬಂದ್ರು. ನೋಡ್ದ ಮಾಡರ್ನ್ ಮ್ಯಾರೇಜ್ ಕತೆ? ಅಯ್ಯೋ, ಪಾಪ ಅನ್ಸತ್ತೆ ನಿನ್ ಫ್ರೆಂಡ್ ನೋಡ್ರೆ. ಮದ್ವೆ ಆದ್ಮೇಲೆ ಇಷ್ಟೊಂದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡಿಲ್ಲ ಜೀವನ ಮಾಡ್ತಾರೆ ನಿಜವಾಗ್ಲು. ಅವ್ನ್ 5 kg ಕಡಿಮೆ ಆಗಿದ್ದಾನೆ ಗೊತ್ತಾ ಮದ್ವೆ ಆದಾಗಿಂದ. ಅನ್ಕೊಂಡೆ, ಐ ಫೀಲ್ ರಿಯಲಿ ಪಿಟಿ ಆನ್ ಹಿಮ್ ಮ್ಯಾನ್. ಯಾಕೆಂದ್ರೆ ನಮ್ US ಅಲ್ಲೆಲ್ಲ ಮದ್ವೆ ಅನ್ನೋ ಕಾನ್ಸೆಪ್ಟ್ ಹೇಗೆ ಅಂದ್ರೆ, ಒಂದ್ಸಲ ಇಷ್ಟ ಆದ್ರೆ ಆಗ್ತೀವಿ, ಆಮೇಲೆ ಹಂಗೆ ಹೋಗ್ತಿರ್ತೀವಿ. ಸೊ ಇಲ್ಲಿ ಇಷ್ಟೊಂದು ಅಕ್ಕ ಹೆಂಡತಿ ಅನ್ಕೊಂಡು ಇವನ್ ಪಾಪ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ಇಟ್ ವಾಸ್ ರಿಯಲಿ ಪಾಪ. ಏನು ಮಾಡಕ್ಕಾಗಲ್ಲ. ಹೌದು, ನಂಗೆ ಆಕ್ಚುಲಿ ತುಂಬಾನೇ ಸುಸ್ತಾಗಿದೆ. ಹೆಂಗಿದ್ರು ನಂಗೆ ನಾಳೆ ಬೆಳಿಗ್ಗೆ ಬೇರೆ ಇಂಟರ್ವ್ಯೂ ಇದೆ. ಬೆಳಿಗ್ಗೆ ತುಂಬಾ ಬೇಗಿದೆ. ಐ ಥಿಂಕ್ ವಿಲ್ ಗೋ ಬ್ಯಾಕ್ ಟು ಅವರ್ ಹೋಮ್. ಬಿಟ್ಬಿಟ್ಟು ನೀನ್ ಮನೆಗೆ ಬಿಟ್ಬಿಟ್ಟು ನಾ ಹೋಗ್ತೀನಿ. ಯಾ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ. ದಿಸ್ ಇಸ್ ದ ಆಫೀಸ್. ಹೇ, ನಂದು ಇವತ್ತಿಲ್ಲಿ ಇಂಟರ್ವ್ಯೂ ಇದೆ. ವೇಟ್ ಹಿಯರ್. ಎಲ್ಲಿ ಕಾಯ್ಬೇಕಾಗತ್ತೆ ನಾನು? ಕನ್ನಡ ಗೊತ್ತಿಲ್ಲ. ಇವನ್ಗೆ ಕನ್ನಡ ಗೊತ್ತಿಲ್ಲ, ನಂಗೆ ಹಿಂದಿ ಬರಲ್ಲ. ಓಕೆ, ನಾನು ಐ ಹ್ಯಾವ್ ಎನ್ ಇಂಟರ್ವ್ಯೂ ನಾವ್. ವೇರ್ ಐ ನೀಡ್ ಟು ವೇಟ್ ಹಿಯರ್? बैठो इधर. ओके. हाँ, ये लो सर. No, you should not eat this, man. You should not eat this. क्यों? अरे खा के तो देखो. अरे मैं भी कुछ खाता नहीं हूं, पता है. जब भी मैं मुंह में डालता हूं ना कोई आता है और मुझे थूकना पड़ता है. अरे राम सिंह, कैसे हो भाई? ओ सब जी, सलाम. कभी आए आप? आपको देखा नहीं बहुत दिनों से. छुट्टी पे गया था यार, लंबा छुट्टी. आप आए हो, इसका मतलब आपका गाड़ी. अरे इधर क्यों लगाया साहब जी आपने? अरे यार, थोड़ा एडजस्ट कर लो ना.
हमारा बंदा है तू। नहीं नहीं नहीं, प्लीज प्लीज, वो खड़ूस मैनेजर आपको पता है ना, नहीं नहीं वो मारेगा मुझे। खंबा खंबा देता हो यार, क्यों? छोड़ो ना मैनेजर को। नहीं नहीं नहीं, आप हमेशा बोलते हो खंबा दोगे, कभी दिया नहीं आपने। देखेंगे देखेंगे, छोड़ो ना यार, छोड़ो, शाम को देखेंगे, ठीक है? अच्छा आज मैं एडजस्ट करता हूँ, बट देखो कल से आप देखना मेरे पे मत आना। बाय यार, बाय बाय। ஹே விவேக், மெயில் அனுப்ப மறந்துட்ட விவேக். ஓ நோ, இப்போ அனுப்புறேன். ಅಯ್ಯೋ ಅಪರ್ಣ ಅನ್ಪ್ಲಿಯಾ, ಅಯ್ಯೋ ತಲವಲಿ ಜಿ, ಅಯ್ಯೋ போயிடுச்சு, சண்டை போடுவான் ஜி, ஆண்டவரே காப்பாடுங்கப்பா. இல்ல இல்ல இல்ல, இப்போ அனுப்புறேன். நான் அதுதான் பண்ணிட்டு இருக்கேன். என்னாலும் பரவாயில்ல, ஐ வில் டூ இட் டுடே, டோன்ட் வரி. சீக்கிரமா அனுப்புங்க ஜி, ப்ளீஸ் ப்ளீஸ் ப்ளீஸ். ஐயோ தாங்க முடியாலா, ஐயோ போயிடுச்சு வேலை போயிடுச்சு. రే బావా, బాగున్నారా? నేను బాగున్నావు, నువ్వు ఎలాగుండావు? నేను ఎదిగి రాలేదు. ఓజీ మూవీకి వెళ్ళాను. ఓజియా రే, ಅದೆಲ್ಲ ಗ್ರೇ ಗೊತ್ತಾ ಏನಾರ ರೇ? నీలాగా తాతాయి మూవీకి వెళ్తారంటే రే పోరా, నూరు మూసుకొని పోరా. బాలయ్యದ గ్రేట్ బాలయ్యದ, జై బాలయ్య. పో నూరు మూసుకొని పో, గొదా పోరా. పోరా చూసానా, పోరా తాతాయి మూవీ నువ్వు. పోరా. ए विवेक, अरे भरतनाट्यमची प्रॅक्टिस आहे ना, तुझ्या ग्रुप मधल्या सगळ्या कुठे आहेत मुली? सुप्रभा, अपर्णा, लावण्या, कोणी आलं नाही? ಮಗ ಗೋತ್ನ ಜಾಲೆ ಅಯ್ಯ ಏನ್ ಮಾತಾಡ್ತಾಳ ಗುರು ಇವಳು? ನಮ್ ಭಾಷೆನೇ ನಮ್ ಅರ್ಥ ಆಗ್ತಿಲ್ಲ, ಇವಳ ಭಾಷೆ ಬೇರೆ, ಎಲ್ಲಿನ ಕಲ್ಯಾಣ ಯಪ್ಪ, ತಲೆ ಕೆಟ್ಟೋಗತ್ತೆ. ಇವನ್ ಯಾರೋ, ಏನು ಹೊಸ ಪ್ಲೇಯರು? ಯಾರೋ ನೀನು? ಓ, ನೀವು ಕನ್ನಡದವ್ರ? ಓ, ನೀವು ಎಲ್ಲರ ಜೊತೆನೂ ಎಲ್ಲ ಭಾಷೆ ಮಾತಾಡ್ತಿದ್ದು ನಂಗೆ ನಿಜವೂ ಗೊತ್ತಾಗ್ಲಿಲ್ಲ. ಹೌ ಇಸ್ ಇಟ್ ಪಾಸಿಬಲ್ ರಿಯಲಿ? ಬೆಂಗಳೂರಲ್ಲಿ ಒಂದು ಮಾತ್ರ ತಿಳ್ಕೊಂಬಿಡು, ದಿಲ್ಲೋ ಮೀಟ್ರು ಎರಡಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರಬೇಕು, ಗೊತ್ತಾಯ್ತಾ? ಕರೆಕ್ಟ್ ಬೋಲೋಣ ರಾಮ್ ಸಿಂಗ್? ಹಾತ್ ಮಾರೋ. ನಾನು ನೋಡಿದ್ರೆ ಜಾವಾ, ಸಿ ಶಾರ್ಪ್ ಲ್ಯಾಂಗ್ವೇಜಸ್ ಎಲ್ಲ ಕಲ್ತ್ಕೊಂಡ್ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಮಾಡ್ಕೊಂಡ್ಬಂದು, ಇವರು ಎಲ್ಲ ಒರಿಜಿನಲ್ ಆಗಿರಬೇಕು, ಎಲ್ಲ ಥರ ಭಾಷೆನೂ ಕಲ್ತಿರ್ಬೇಕು, ಅವಾಗ ನಾವು ಬೆಂಗಳೂರಲ್ಲಿ ಜೀವನ ಮಾಡ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದು ಅಂತ ಹೇಳ್ತಾರೆ. ಹೌ ಇಸ್ ಇಟ್ ರಿಯಲಿ ಪಾಸಿಬಲ್ ಮ್ಯಾನ್? ನಾವು ನೋಡೋಣ. ಅದು ಅಲ್ದಲೆ ಅದೇನೋ ಮೀಟ್ರು ದಮ್ಮು ಅಂತ ಹೇಳ್ತಾ ಇದ್ದಾನೆ, ನೋಡ್ತೀನಿ ಅದೆಲ್ಲಿ ಸಿಗತ್ತೆ ಅಂತ ಇಂಟರ್ವ್ಯೂ ಆದ್ಮೇಲೆ. ಒಂದು ತಿಂಗಳ ನಂತರ ಬಾ ಏನ್ ಟ್ರಾಫಿಕ್ ಗುರು ಬೆಂಗಳೂರು, ಸುಸ್ತಾಗೋಯ್ತು ಒಂಥರ ಗಾಡಿಲಿ ಬರೋಷ್ಟಲ್ಲಿ. ಓಹೋ ಬದ್ರೆ ఎలా ఉన్నారు? బాగున్నారు, నువ్వు బాగున్నావా? బాగున్నారు. ఏం చేస్తున్నారు? వచ్చేస్తా ఉన్నాను. నీ అదే ಮಾಡ್ತಿರ್ತೆ ಕೆಲಸ ಮಾಡ್ಕೊ. ಏ ರಘು, ಹಾಯ್ ಗುರು. ఏ ಮೆಣಸಿನ್ಕಾಯಿ. ಏ ಬಾರೋ, ಬೆಳಿಗ್ಗೆಯಿಂದ ತಲೆನೋವು ಗುರು, ಒಂದ್ ಒಳ್ಳೆ ಟೀ ಕುಡ್ಕೊಂಬೋಣ ಬಾ. ಓಕೆ ಬಾ, ಸ್ಟಾರ್ ಬಾಕ್ಸ್ ಹೋಗೋಣ. ಏನು ಹೈ ಲೆವೆಲ್ ಅಲ್ಲಿ ಸ್ಟಾರ್ ಬಾಕ್ಸ್ ಅಂತೆಲ್ಲ ಹೇಳ್ತಾ ಇದ್ಯಾ? ನಮ್ಮ ಪೆಟ್ಕೆ ಅಂಗಡಿಲಿ, ಆಂಟಿ ಅಂಗಡಿಲಿ ಸಿಗೋ ಟೀ ಮುಂದೆ ಯಾವ್ದು ಇಲ್ಲ, ಅಲ್ಲಿ ಕುಡ್ಕೊಂಬೋಣ ಬರ್ರೋ ಟೀ. ಮಗ ನಾನು ಬರ್ತೀನಿ ಮಗ. ನೀನ್ ಯಾವಾಗ ನಮ್ ಜೊತೆ ಬರ್ತೀಯ ಟೀಗೆ? ತಲೆನೋವು ಮಗ, ವರ್ಕ್ ಮಾಡಿ. ಏ ನಮ್ ಜೀಪಲ್ ಅವ್ನ್ ವಿಚಾರ ಗೊತ್ತಿಲ್ಲ ನಿನಗೆ? ಅವ್ನಾಗ್ಲೇ ರಜಾ ಹಾಕಿ 2ನೇ ಮದ್ವೆ ಆಗಿ ಹನಿಮೂನ್ ಹೋಗಿದ್ದಾನ ಅವನು. ನಾನು ಹೋಗಿದ್ದೆ ಮಗ. ಎಲ್ಲಿಗೋ? ಹನಿಮೂನ್ ಅಲ್ಲ ಮಗ, ಮದ್ವೆಗೆ. ಕರೆಕ್ಟ್ ಆಗಿ ಅಯ್ಯೋ ರಾಮ. ಸ್ಯಾಮ್ ಒಳ್ಳೆ ಕನ್ಫ್ಯೂಸ್ ಮಾಡಿಸ್ತಿದ್ದೆ ಕಣ ನೀನು. ಸ್ಯಾಮ್, ಹೇ ಸ್ವಾಮಿ, ಏನ್ ನಮ್ಮ ಆಫೀಸಿಗೆ ನೀನು? ನಿನ್ನೆ ನೋಡೋಣ ಅಂತ. ಏ ಮೆಣಸಿನ್ಕಾಯಿ, ಏನು ಇವನು ಸ್ಯಾಮ್ ಅಂತಿದ್ದಾನೆ? ಅದೊಂದು ದೊಡ್ಡ ಕತೆ ಇದೆ ಗುರು. ನೋಡಿ, ನಾನು US ಅಲ್ಲಿ ಇದ್ದಾಗ ಅಲ್ಲಿ ನಂದು ಶಂಕರಪ್ಪ ಅಲಿಯಾಸ್ ಮೆಣಸಿನ್ಕಾಯಿ ಅಂತ ಹೆಸರು ತಾನೆ, ಅದು ನೋಡಿದ್ರೆ ಅಲ್ಲಿ ಶಾರ್ಟ್ ಫಾರ್ಮ್ ಆಗಿ ಸ್ಯಾಮ್ ಅಂತ ಕರೆಯೋರು. ಈಗ ಇವನ್ಗೂ ಅದು ಗೊತ್ತಿಲ್ಲ, ನನ್ನ ಫುಲ್ ಹೆಸರು ಇವನಿಗೆ ಗೊತ್ತಿಲ್ಲ ಪಾಪ, ಸ್ಯಾಮ್ ಅಂತ ನನಗೆ ಗೊತ್ತಾಗ್ಲಿಲ್ಲ ನೋಡು ಅವ್ನು ಕರೆದಾಗ. ನೀನು ಬೆಂಗಳೂರಿಗೆ ಬಂದು ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿದ್ಯಾಗಳು, ಇಲ್ಲಿ ಈ ತರನೇ ಮಾತಾಡ್ತಾ ಇದೀಯಾ, ನಿನ್ ಆಕ್ಸೆಂಟ್ ಚೇಂಜ್ ಆಗಿದೆ, ಎಲ್ಲ ಆಗಿದೆ. ಹೌದಪ್ಪ, ನಾನು ಫಸ್ಟ್ ಬಂದಾಗ ನೀನು ಬೆಂಗಳೂರು ತೋರಿಸ್ದೆ ನನಗೆ, ಎಲ್ಲ ಅಡ್ಜಸ್ಟ್ಮೆಂಟ್ಸ್ ನೋಡಿದೆ ಲೈಫಲ್ಲಿ, ಎಷ್ಟು ಈ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂತಾರೆ, ಸೂಪರ್ ಆಗಿ ಅನಿಸ್ತು. ಆಮೇಲೆ ಆಫೀಸಿಗೆ ಬಂದ್ಮೇಲೆ ನಮ್ಮ ಕೊಲೀಗ್ಸ್ ಜೊತೆ ಸೇರ್ಕೊಂಡು ಒಂದು ಸೂಪರ್ ಲೈಫ್ ಆಗಿದೆ. ಎಷ್ಟು ಚೆನ್ನಾಗಿ ನಾವು ಎಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅಮೇಝಿಂಗ್ ಆಗಿರುತ್ತೆ ಲೈಫ್. ಏನಂತೀರಾ ನೀವೆಲ್ಲ? ಬಾಗುರು ಟೀ ಕುಡಿಯಕ್ಕೆ ಹೋಗೋಣ. ಬಾಗುರು ಆಗ್ಲಿಂದ ನೀನು ಬಾ, ಟೀ ಕುಡಿಯೋಣ, ಸೂಪರ್ ಆಗಿ ಸಿಗತ್ತೆ. ನಾನು ಬರ್ತೀನಿ ಬಾ. ರಾಮ್ ಸಿಂಗ್ ಅಂತ ತಗೊಂಡ್ಬಿಡೋಣಪ್ಪ. ಹೌದು ಅವ್ನು ಹೇಳಿದನ್ ಬಾ. ಅರೆ ವಾಟ್ ಇಸ್ ದಿಸ್ ಲಾ? ಯಾರು ಅಡ್ಜಸ್ಟ್ ಮಾಡಿದ್ದು ನಂಗೂ ಗೊತ್ತಿಲ್ಲ.
ಏ ಸುಮ್ನಿರೋ, ಎಲ್ಲರೂ ಈ ಸ್ಕಿಟ್ ನೋಡಿ ಅಡ್ಜಸ್ಟ್ ಆಗಿದ್ದಾರೆ. ಅಡ್ಜಸ್ಟ್ ಆಗಿದ್ದೀರೋ ಇಲ್ಲ? ಆಗಲ್ಲ. ಕೇಳಿಸ್ತಾ ಇಲ್ಲ. ಎಸ್ ಆರ್ ನೋ? ಆಗದೇ ಇಲ್ಲ. ಏ ಬಾರೋ ಇಲ್ಲಿ, ಒಂದು ಹಾಡ್ ಕೇಳ್ತೀಯಾ? ಡ್ಯಾನ್ಸು ಮಾಡ್ಬೇಕು. ಕ್ಯಾನ್ ಓಕೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜೀವನದಲ್ಲಿ ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜೀವನದಲ್ಲಿ ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಸ್ನಲ್ಲಿ ಸೀಟು ಸಿಗದಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಟ್ರೈನಲ್ಲಿ ರಿಸರ್ವೇಶನ್ ಕೋಚಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಫ್ಲೈಟಲ್ಲಿ ವೆಯ್ಟು ಜಾಸ್ತಿ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜೀವನದಲ್ಲಿ ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓ ಕೆಲಸದಲ್ಲಿ ಟೆನ್ಷನ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮನೇಲಿ ಟೆನ್ಷನ್ ಆದರೆ ನಕ್ಕು ಸುಮ್ಮನಾಗ್ಬಿಡಿ, ಪಾರ್ಟ್ನರ್ ಒಂದು ಮಾತು ಜಾಸ್ತಿ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರು ಇವರು? ಅವರೇ ಸರ್ ಈ ನಾಟಕದ ಸೂತ್ರಧಾರಿಗಳು, ಅವರೇ ಬರ್ದಿರೋದು. ಸರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಡೈರೆಕ್ಟ್ರೇ.